ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸನ್ನಿವೇಶ. ಇರಾನ್ ಮೇಲೆ ಅಮೆರಿಕ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಏರ್ ಸ್ಟ್ರೈಕನ್ನು ಮಾಡಬಹುದು ಅನ್ನುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಹಾಗಾಗಿ ಅವರವರ ದೇಶದ ಪ್ರಜೆಗಳಿಗೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಬಂದುಬಿಡಿ ವಾಪಸ್ಸು ನಮ್ಮ ದೇಶಕ್ಕೆ. ಖಮೇನಿ ಆಡಳಿತ ವಿರೋಧಿಸುವವರಿಗೆ ಸಾವಿನ ಶಿಕ್ಷೆ. ಹಾಗಾಗಿ ಪರಮೋಚ್ಚ ನಾಯಕ ಖಮೇನಿ ವಿರುದ್ಧ ಹಿಂಸಾತ್ಮಕ ಪ್ರತಿಭಟನೆ ನಿಲ್ತಾ ಇಲ್ಲ. ಇಲ್ಲಿ ತನಕ 12,000 ಮಂದಿ ಬಲಿಯಾಗಿರೋದ್ರ ಬಗ್ಗೆ ವರದಿ ಆಗ್ತಾ ಇದೆ. ಸಾವಿನ ಬಗ್ಗೆ ಇರಾನ್ ಮಾಧ್ಯಮಗಳಲ್ಲಿ ಬರ್ತಾ ಇರೋ ವರದಿ ಇದು. ಕಳೆದ 26 ದಿನಗಳಿಂದ ನಡೀತಾ ಇದೆ ಈ ಪ್ರತಿಭಟನೆಗಳು. ಮತ್ತೊಂದು ಕಡೆ ಪ್ರತಿಭಟನಾಕಾರರ ಬೆಂಬಲಕ್ಕೆ ನಿಂತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಶಾಂತಿ ಬದಲು ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ ಟ್ರಂಪ್. ಅವ್ರು ಹೇಳ್ತಾರೆ, ಇರಾನ್ ವೀರರೇ, ನಿಮ್ಮ ಪ್ರತಿಭಟನೆ ಮುಂದುವರಿಸಿ, ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ. ಹತ್ಯೆ ನಿಲ್ಲುವವರೆಗೆ ಇರಾನ್ ಜೊತೆ ಯಾವುದೇ ಮಾತುಕತೆ ಇಲ್ಲ ಅಂತ ಟ್ರಂಪ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಈಗಾಗಲೇ ಕತಾರ್ ಅಂದರೆ ಅಮೆರಿಕದ ಪ್ರಮುಖ ವಾಯುನೆಲೆ, ಆ ಕತಾರ್ನಲ್ಲಿ ಈಗಾಗಲೇ ಅಮೆರಿಕದ ಯುದ್ಧ ವಿಮಾನಗಳು ಸನ್ನದ್ಧವಾಗಿದೆ. ಆಮೇಲೆ ಇರಾನ್ನಿಂದ ಜಸ್ಟ್ 150-200 ಕಿಲೋಮೀಟರ್ ಸರೌಂಡಿಂಗಲ್ಲಿ ಅಮೆರಿಕದ ಬೇರೆ ಬೇರೆ ಏರ್ ಬೇಸ್ಗಳೆಲ್ಲ ಇದೆ. ಅಲ್ಲೆಲ್ಲ ಈಗ ಯುದ್ಧ ವಿಮಾನಗಳು ಸನ್ನದ್ಧವಾಗಿದೆ. ಟ್ರಂಪಿಂದ ಒಂದು ಗ್ರೀನ್ ಸಿಗ್ನಲ್ ಬಂದರೆ ಸಾಕು, ಅಟ್ಯಾಕ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಮತ್ತೊಂದು ಕಡೆ ಖಮೇನಿ ಕೂಡ ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿರೋದು, ನಾವೇನು ಕೈ ಕೊಟ್ಕೊಂಡು ಸುಮ್ಮನೆ ಕೂರಲ್ಲ, ನೀವು ದಾಳಿ ಮಾಡಿದ್ರೆ ಪ್ರತಿ ದಾಳಿ ಮಾಡೋದಕ್ಕೆ ನಾವು ಸಿದ್ಧ ಅಂತ. ಆ ರೀತಿ ಏನಾದರೂ ಆಯಿತು ಅಂದರೆ ಮುಂದೆ ಜಗತ್ತಿನ ಯಾವ್ಯಾವ ರಾಷ್ಟ್ರಗಳು ಯಾರ್ಯಾರ ಪರ ನಿಲ್ತಾರೆ ಅನ್ನೋದ್ರ ಮೇಲೆ ಯುದ್ಧದ ತೀವ್ರತೆ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸದ್ಯಕ್ಕಂತೂ ಈಗ ಅಲ್ಲಿನ ಖಮೇನಿ ಆಡಳಿತದ ವಿರುದ್ಧ ಜನ ದಂಗೆ ಎದ್ದಿದ್ದಾರೆ.